ಇನ್ನು ಬ್ರಹ್ಮ ವಿಷ್ಣು ಮಹೇಶ್ವರ. ಇಲ್ಲಿ ಬ್ರಹ್ಮನನ್ನ ನಾವು ಸೃಷ್ಟಿಕರ್ತ ಅಂತ ಕರಿತೀವಿ, ವಿಷ್ಣುವನ್ನ ರಕ್ಷಕ ಅಂತ ಕರಿತೀವಿ, ಹಾಗೆ ಶಿವನನ್ನ ದುಷ್ಟನಾಶಕ ಅಂತ ಕರಿತೀವಿ. ಪರಶಿವ ಯಾವಾಗ ತಾಂಡವ ನೃತ್ಯವನ್ನ ಆಡ್ತಾನೋ ಹಾಗೆ ಮೂರನೇ ಕಣ್ಣನ್ನ ತೆರಿತಾನೋ ಆಗ ಪ್ರಳಯವೇ ಆಗ ಹೋಗುತ್ತೆ. ಆಗ ಎಲ್ಲ ನಾಶವಾಗಿ ಹೋಗಿ ಧ್ವಂಸ ಆಗಿ ಹೋಗುತ್ತೆ. ಆಗ ಉಳಿಯೋದು ಶೇಷ ಮಾತ್ರ, ಅಂದ್ರೆ ಸರ್ಪಗಳು. ಇನ್ನು ಗರುಡ ಯಾರು? ಗರುಡ ವಿಷ್ಣುವಿನ ವಾಹನ, ಹಾಗೆ ಶೇಷನಾಗನ ಕಸಿನ್ ಬ್ರದರ್ ಅಂತ ಹೇಳ್ಬೋದು. ಇಲ್ಲಿ ವಾಸುಕಿ, ಶೇಷನಾಗ, ಗರುಡ ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿಗೆ ಸೇರಿದವರಂತೆ. ಇವರೆಲ್ಲರೂ ಅಣ್ಣ ತಮ್ಮಂದ್ರಂತೆ. ಯಾವಾಗ ಸರ್ಪಲೋಕಕ್ಕೆ ಕಷ್ಟ ಬಂತೋ ಆಗ ಪರಶಿವ ಸರ್ಪಲೋಕಕ್ಕೆ ಆಶ್ರಯ ಕೊಡ್ತಾರೆ. ಹಾಗೆ ವಾಸುಕಿಯನ್ನ ತನ್ನ ಆಭರಣವಾಗಿ, ಕೊರಳಿನ ಆಭರಣವಾಗಿ ಸ್ವೀಕರಿಸ್ತಾರೆ. ಶಿವನ ಕೊರಳಲ್ಲಿ ಇರುವಂತಹ ಈ ವಾಸುಕಿ ಸರ್ಪವನ್ನ ಕಾಲ ಅಂತಾನೂ ಕರೀತಾರೆ. ಇಲ್ಲಿ ಕಾಲ ಅಂತ ಅಂದ್ರೆ ಕೆಟ್ಟ ಸಮಯ ಹಾಗೂ ಒಳ್ಳೆ ಸಮಯ. ಇನ್ನು ಶಿವನ ಕೈಯಲ್ಲಿರುವಂತಹ ತ್ರಿಶೂಲದ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಎಲ್ಲರೂ ನೋಡೇ ಇರ್ತೀರಾ ತ್ರಿಶೂಲ ಯಾವ ಶೇಪ್ ನಲ್ಲಿದೆ ಅಂತ. ದೇವಸ್ಥಾನಗಳಲ್ಲಿ, ಫೋಟೋಗಳಲ್ಲಿ ಖಂಡಿತವಾಗಿಯೂ ಎಲ್ಲರೂ ಕೂಡ ತ್ರಿಶೂಲದ ಶೇಪ್ ಅನ್ನ ನೋಡೇ ಇರ್ತೀರಾ. ನಾನು ಕೂಡ ಫೋಟೋಸನ್ನ ಹಾಕಿದ್ದೀನಿ. ತ್ರಿಶೂಲಕ್ಕೆ 3 ಮೊನಚುಗಳಿದಾವೆ, ಅಂದ್ರೆ ಮುಳ್ಳುಗಳ ಆಕೃತಿಗಳಿದಾವೆ. ಅದರಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಮೊದಲನೇ ಆ ಮುಳ್ಳಿನ ಆಕೃತಿಗೆ ಬ್ರಹ್ಮ ಅಂತಾರೆ, ಹಾಗೆ ಎರಡನೇ ಆ ಮುಳ್ಳಿನ ಆಕೃತಿಗೆ ವಿಷ್ಣು, ಹಾಗೆ ಮೂರನೇ ಆ ಮುಳ್ಳಿನ ಆಕೃತಿಗೆ ಮಹೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಅಂತ ಅಂದ್ರೆ ಕ್ರಿಯೇಟರ್, ವಿಷ್ಣು ಅಂತ ಅಂದ್ರೆ ಪ್ರಿಸರ್ವರ್, ಹಾಗೆ ಮಹೇಶ್ವರ ಅಂತ ಅಂದ್ರೆ ಡೆಸ್ಟ್ರಾಯರ್. ಯಾವಾಗ ಪರಶಿವನು ತಾಂಡವ ನೃತ್ಯವನ್ನ ಆಡ್ತಾನೋ ಹಾಗೆ ತನ್ನ 3ನೇ ಕಣ್ಣನ್ನ ತೆರಿತಾನೋ ಆಗ ನಮ್ಮ ಇಡೀ ಸೃಷ್ಟಿಯೇ ನಾಶವಾಗುತ್ತಂತೆ. ಬರೀ ಸೃಷ್ಟಿ ನಾಶವಾಗೋದಷ್ಟೇ ಅಲ್ಲ, ಮತ್ತೆ ಹೊಸ ಸೃಷ್ಟಿಗೆ ಪರಶಿವನು ಕಾರಣಕರ್ತನಾಗ್ತಾನೆ. ಒಟ್ನಲ್ಲಿ ಸ್ನೇಹಿತರೆ, ಇಡೀ ಬ್ರಹ್ಮಾಂಡದಲ್ಲಿ, ಸೃಷ್ಟಿಯಲ್ಲಿ ಅಂತ್ಯವಾಗದೇ ಇರುವಂತಹ ಒಂದೇ ಒಂದು ಶಕ್ತಿ ಅಂತ ಅಂದ್ರೆ ಅದೇ ಶಿವ. ನಮ್ಮ ತನು, ಮನ, ಧನ ಹಾಗೂ ಇಡೀ ಬ್ರಹ್ಮಾಂಡದಲ್ಲಿ ಶಿವನು ತುಂಬಿಕೊಂಡಿದ್ದಾನೆ.